ಸಾಹೇಬ್ರಿಗೆ ಒಂದು ಅವಕಾಶ ಕೊಡಬೇಕು. ಸಿದ್ದರಾಮಯ್ಯ ಬಿಟ್ಕೊಡಲ್ಲ. ಯಾಕೆ ಬಿಟ್ಕೊಡಲ್ಲ ಅಂದರೆ ಗೇದೆತ್ಗೆ ಯಾರೂ ಮೇವಾಗ್ತಾಯಿಲ್ಲ. ಇವಾಗ ಕಳ್ಳೆತ್ಗೆ ಮೇವಾಗ್ತಾ ಇರೋದು. ಸಿದ್ದರಾಮಯ್ಯ ಮಾಡೋ ಕೆಲಸವೆಲ್ಲ ಇದೇಗಳು. ಸಾಹೇಬ್ರಿಗೂ ಒಂದು ಆಸೆ ಇದೆ, ಅವ್ರಿಗೂ ಆಸೆ ಇಲ್ವೇ? 5 ವರ್ಷ ಕಳೆದವ್ರ ಮೊದಲು, ಈಗ 2.5 ವರ್ಷ ಕೊಟ್ಟವ್ರೆ. ಇನ್ನೂ 2.5 ವರ್ಷ ಅದು ಕೊಡಲಿ ಬಿಡ್ರಿ ಸಾಹೇಬ್ರಿಗೆ. ಕೊಡಲ್ದ್ರು ಅವರು. ಸಿದ್ದರಾಮಯ್ಯ ಬಿಟ್ಕೊಡಲ್ರು. ಆಗಲೂ ರಾತ್ರಿ ಕೆಲಸ ಮಾಡಿದವ್ರಿಗೆ ಯಾರೂ ಕೊಡಲ್ರು. ಸಿದ್ದರಾಮಯ್ಯನೇ ಕೆಲಸ ಮಾಡ್ತಾರೆ. ಈಗ ನೋಡಿ ಕೊಟ್ಟು ಕಳಿಸ್ತಾರೆ. 2 ವರ್ಷ ಕೊಟ್ಟರೆ ಬಿ ಜೆ ಪಿಗೆ ಒಂದಷ್ಟು ಜನ ಕಳಿಸ್ಬಿಡ್ತಾರೆ. 40 ಸೀಟ್ ಕಳಿಸ್ತಾರೆ ನೋಡಿ ಸಿದ್ದರಾಮಯ್ಯ. ಡಿ ಕೆ ಶಿವಕುಮಾರ್ಗೆ ಅವಕಾಶ ಕೊಡೋದೇ ಇಲ್ಲ. ಹಾಂ, ಯಾಕೆ ಇವರೇ ಮಾಡ್ತಾ ಇರೋದು, ಕಾಂಗ್ರೆಸ್ನಲ್ಲೇ ಮಾಡ್ತಾ ಇರೋದು ಎಲ್ಲ ಮಾಡಿದೆ. ಈಗ ಕುಮಾರಸ್ವಾಮಿ ಒಂದು ಸೈಡಲ್ಲಿ ಮಾಡಿದರು. ಏನನ್ನು ಮಾಡಿದರು? 2 ವರ್ಷ ಬಿ ಜೆ ಪಿಗೆ, 2 ವರ್ಷ ಜೆ ಡಿ ಎಸ್ಗೆ. ಅವ್ರು ಕೊಡದೇ ಇರೋದಕ್ಕೆ ಅವ್ರೇನಾದ್ರು ಈಗ ಇದು ಹಂಗೆ. ಈಗ ಶಿವಕುಮಾರ್ಗೂ ಹಂಗೆ ಮಾಡೋದು, ಕಳಿಸ್ಬಿಡ್ತಾರೆ. ಪಕ್ಕಾ ಗ್ಯಾರಂಟಿ. ಎಲ್ಲ ಒಳಾಂತರ ಮಾಡಿದೆ ಸ್ವಾಮಿ. ಯಾರು ಹೇಳ್ಬಿಟ್ಟು ಕಳ್ಸಲ್ರು, ಒಳಾಂತರನೇ ಕಳಿಸೋದೆಲ್ಲ. ಡಿ ಕೆ ಮುಖ್ಯಮಂತ್ರಿ ಆಗಬೇಕು ಅಂತ ಕನ್ಸದೆ, ಜನಗಳಿಗೂ ಕನ್ಸದೆ, ಮಾಡೋಕ್ಕೆ ಬಿಟ್ಕೊಡಲ್ರಲ್ಲ. ಯಾರ ಈಗ ಯಾರು ಮಾಡ್ಯಾರ? ಸಿದ್ದರಾಮಯ್ಯಂಗೆ ಗೊತ್ತು. ಸತೀಶ್ ಜಾರಕಿಹೊಳಿ ಮಾಡಬೇಕು ಅಂತ ಮಗ ಹೇಳಿಕೆ ಕೊಟ್ಟಾನ. ಸಿದ್ದರಾಮಯ್ಯನ ಯಾಕೆ ಹೇಳಿಸಿರ್ಬಾರ್ದು? ಮಗನಿಗೆ ಹೇಳ್ಕೊಟ್ಬಿಟ್ಟು ಹೇಳಿಸಿರ್ಬಾರ್ದು. ಯಾಕೆ ಹೇಳಿಸಿರ್ಬಾರ್ದು? ಹಾಂ, ಎಲ್ಲ ಅವ್ರದ್ದೇ. ಸರ್ಕಾರನೂ ಅವ್ರದ್ದೇ, ಎಲ್ಲ ಅವ್ರದ್ದೇ. ನಮ್ಮ ಹೆಸರು ಮೂರ್ತಿ ಅಂತ.